ಫ್ಯೂಲ್ ಇಂಡಿಕೇಟರ್ ಕೆಲಸ ಮಾಡೋದು ಬಂದಾಗ್ಬಿಡುತ್ತೆ, ಇಲ್ಲ ಕರೆಕ್ಟಾಗಿ ಪ್ರಾಪರಾಗಿ ವರ್ಕ್ ಆಗಂಗಿಲ್ಲ. ನಾನು ನಿಮ್ಗೆ ಇವತ್ತು ಫ್ಯೂಲ್ ರಿಸರ್ವಲ್ಲೇ ಗಾಡಿ ಓಡಿಸ್ತಾ ಇದ್ದರೆ ಲಾಂಗ್ ಟರ್ಮ್ ಹೆಂಗೆ ಗಾಡಿ ಡ್ಯಾಮೇಜ್ ಆಗ್ಬೋದು ಅಂತ ಹೇಳ್ತೀನಿ. ಎಷ್ಟೋ ಸತಿ ಏನು ಮಾಡ್ತೀವಿ, ಗಾಡಿನ ಫ್ಯೂಲ್ ರಿಸರ್ವಲ್ಲಿ ಓಡಿಸ್ತಿರ್ತೀವಿ, ಫ್ಯೂಲ್ ರಿಸರ್ವ್ ಅಂತ ಬಂದಿರುತ್ತೆ, ಆಮೇಲೆ ಪೆಟ್ರೋಲ್ ಬಂಕಿಗೆ ಹೋಗಿ 100 ರೂಪೀಸ್ ಫ್ಯೂಲ್ ಹಾಕ್ಸ್ತೀವಿ, ಮತ್ತೆ ಫ್ಯೂಲ್ ರಿಸರ್ವ್ ಅಂತ ಬರುತ್ತೆ, ಅದರಲ್ಲೇ ಗಾಡಿ ನಡೆಸ್ತಾ ಇರ್ತೀವಿ ನಾವು. ಈ ಮೆಟಲ್ ಟ್ಯಾಂಕ್ ಒಳಗಡೆ ಒಂದು ಪ್ಲಾಸ್ಟಿಕ್ ಆ್ಯಕ್ಚುಯಲ್ ಟ್ಯಾಂಕ್ ಇರುತ್ತೆ. ಆ ಪ್ಲಾಸ್ಟಿಕ್ ಟ್ಯಾಂಕ್ ಒಳಗಡೆ ಒಂದು ಫ್ಯೂಲ್ ಪಂಪ್ ಅಂತ ಇರುತ್ತೆ. ಆ ಫ್ಯೂಲ್ ಪಂಪ್ ಕರೆಕ್ಟಾಗಿ ಕೆಲಸ ಮಾಡಬೇಕಂದ್ರೆ ಟ್ಯಾಂಕ್ ಒಳಗಡೆ ರಿಸರ್ವ್ಕಿಂತ ಜಾಸ್ತಿ ಫ್ಯೂಲ್ ಇರಬೇಕು. ಒಂದು 3 ಲೀಟರ್ಕಿಂತ ಜಾಸ್ತಿ ಫ್ಯೂಲ್ ಇದ್ದರೆ ಆ ಫ್ಯೂಲ್ ಒಳಗಡೆ ಕಂಪ್ಲೀಟಾಗಿ ಡಿಪ್ ಆಗಿರುತ್ತೆ ಅದು ಫ್ಯೂಲ್ ಪಂಪು. ಇಲ್ಲಾಂದರೆ ಅರ್ಧ ಆಚೆ ಬಂದಿರುತ್ತೆ, ಅದು ಅವಾಗ ಓವರ್ ಹೀಟ್ ಆಗೋದು, ಇಲ್ಲ ಕರೆಕ್ಟಾಗಿ ಸಕ್ಕಾಗಂಗಿಲ್ಲ. ಸೊ ಸೆಕೆಂಡ್ ಲಾಸ್ ಫ್ಯೂಲ್ ರಿಸರ್ವಲ್ಲಿ ಓಡಿಸೋದ್ರಿಂದ ಏನಾಗುತ್ತಂದರೆ ಫ್ಯೂಲ್ ಇಂಡಿಕೇಟರ್ ಕೆಲಸ ಮಾಡೋದು ಬಂದಾಗ್ಬಿಡುತ್ತೆ, ಇಲ್ಲ ಕರೆಕ್ಟಾಗಿ ಪ್ರಾಪರಾಗಿ ವರ್ಕ್ ಆಗಂಗಿಲ್ಲ. ನೀವು ಎಷ್ಟೋ ಸಿನಾರಿಯೋಸ್ ನೋಡಿರ್ತೀರ, ನಿಮ್ಮ ಗಾಡಿಯಲ್ಲೇ ಕೆಲವೊಂದು ಸತಿ ಪೆಟ್ರೋಲ್ ಹಾಕ್ಸಿದ್ರೆ ತೋರಿಸಂಗಿಲ್ಲ, ಇಲ್ಲ ಫ್ಯೂಲ್ ಇಂಡಿಕೇಟರ್ ಆ ಸೆನ್ಸರೇ ಫುಲ್ ಕೆಟ್ಟೋಗ್ಬಿಟ್ಟಿರುತ್ತೆ. ಅದು ಏನಕ್ಕಾಗುತ್ತಂದರೆ ನೀವು ಕಮ್ಮಿ ಫ್ಯೂಲಿಂದ ಓಡಿಸಿದಾಗ ಆ ಪ್ಲಾಸ್ಟಿಕ್ ಒಳಗಡೆ ಆ್ಯಕ್ಚುಲಿ ಏನು ಟ್ಯಾಂಕ್ ಇದೆಯಲ್ಲ ಅದಕ್ಕೆ ನೀವು ಮೂಮೆಂಟ್ ಮಾಡಿದಾಗೆಲ್ಲ ಅದು ಟಚ್ ಆಗುತ್ತೆ, ಆ ಟಚ್ ಆಗಿ ಸೆನ್ಸರ್ ಹೊರಟೋಗುತ್ತೆ. ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ ಏನಂದರೆ ನೀವು ಫ್ಯೂಲ್ ರಿಸರ್ವಲ್ಲಿ ಓಡಿಸಿದಾಗ ಕೆಳಗಡೆ ಕುಂತಿರೋ ಫ್ಯೂಲ್ ಎಲ್ಲ ಒಳಗೆ ಹೋಗ್ತಿರುತ್ತೆ. ಕೆಳಗಡೆ ಕುಂತಿರೋ ಫ್ಯೂಲ್ ಅಂದರೆ ಅದರಲ್ಲಿ ಕಂಟಾಮಿನೇಟ್ಸ್ ಇರ್ತವೆ, ಆಮೇಲೆ ಡಸ್ಟ್ ಪಾರ್ಟಿಕಲ್ಸು, ರಸ್ಟ್ ಆಗಿರೋದೆಲ್ಲ ಇರ್ತಾವೆ ಅದರಲ್ಲಿ. ಸೊ ಅದೆಲ್ಲ ಫ್ಯೂಲ್ ಇಂಜೆಕ್ಟ್ರಿಗೆ ಹೋಗಿ ಆಮೇಲೆ ಅಲ್ಲಿ ಇಂಜಿನ್ಗೆ ಹೋದರೆ ಆಬ್ವಿಯಸ್ಲಿ ಇಂಜಿನ್ ಡ್ಯಾಮೇಜ್ ಆಗುತ್ತೆ. ಅಟ್ ದಿ ಎಂಡ್ ಆಫ್ ದ ಡೇ ನಾವು ಫ್ಯೂಲ್ ಹಾಕ್ಸ್ಲೇಬೇಕು, ಎಲ್ಲಿಗೆ ಹೋಗ್ಬೇಕಂದ್ರೂ ನಾವು ಫ್ಯೂಲ್ ಹಾಕ್ಸ್ಕೊಂಡೇ ಹೋಗೋದು. ಸೊ ಮಿನಿಮಮ್ 5 ಲೀಟರ್ಸ್ ಫ್ಯೂಲ್ ಇಡೋಕ್ಕೆ ಟ್ರೈ ಮಾಡಿ. ನನಗೆ ಗೊತ್ತು ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ತೀರ, ಕೆಲವೊಮ್ಮೆ ದುಡ್ಡು ಇರೋಂಗಿಲ್ಲ, ಗಾಡಿಗೋಸ್ಕರ ಏನೇನೋ ಮಾಡ್ತೀವಂತೆ, ಒಂದು 5 ಲೀಟರ್ ಫ್ಯೂಲ್ ಮೇಂಟೈನ್ ಮಾಡೋದೇನು ದೊಡ್ಡ ಲೆಕ್ಕ ಅಲ್ಲ. ಇದೇ ರೀತಿ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಿರ್ತೀನಿ. ಸೊ ಅದಕ್ಕೆ ಫಾಲೋ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ.